ಕ್ಯಾನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ನೋಡೋಣ ಹೆಡ್ಲೈನ್ಸ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರದಿಂದ ಅನ್ಲಾಕ್ 2.0 ಜಾರಿ ಹಿನ್ನೆಲೆ ಕಾರವಾರದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾಗಿದೆ ಬಸ್ ಸಂಚಾರ. ಹುಬ್ಬಳ್ಳಿ, ಅಂಕೋಲಾ, ಕುಮಟಾ, ಭಟ್ಕಳ ಸೇರಿದಂತೆ ಗ್ರಾಮೀಣ ಭಾಗಗಳಿಗೂ ಬಸ್ಗಳನ್ನು ಬಿಡಲಾಗಿದ್ದು ಬಸ್ ನಿಲ್ದಾಣದತ್ತ ಆಗಮಿಸುತ್ತಿದ್ದಾರೆ ಸಾರ್ವಜನಿಕರು. ಕಾರವಾರದಲ್ಲಿಯೂ ಆಚರಿಸಲಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಯ ಸಭಾಭವನದಲ್ಲಿ ಜಿಲ್ಲಾ ಆಯುಷ್ ಇಲಾಖೆಯಿಂದ ನಡೆಸಲಾಯಿತು ಯೋಗ ಶಿಬಿರ. ಶಿಬಿರಕ್ಕೆ ಚಾಲನೆ ನೀಡಿದರು ಶಾಸಕಿ ರೂಪಾಲಿ ನಾಯ್ಕ್. ಕುಮಟಾ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಜೆಡಿಎಸ್ ಮುಖಂಡರಿಂದ ಕಾಲೇಜು ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಕೆ. ವಿದ್ಯಾರ್ಥಿಗಳ ಪ್ರವೇಶ ಕಡಿಮೆಯಾಗಲು ಕಾಲೇಜಿನಲ್ಲಿರುವ ಅವ್ಯವಸ್ಥೆಯೇ ಕಾರಣ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರು ಆರೋಪಿಸಿದರು. ಇದೀಗ ವಾರ್ತೆ ವಿವರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರದಿಂದ ಅನ್ಲಾಕ್ 2.0 ಜಾರಿಯಾದ ಹಿನ್ನೆಲೆ ಕಾರವಾರದಲ್ಲಿ ಬೆಳಗ್ಗೆಯಿಂದ ಬಸ್ ಸಂಚಾರ ಪ್ರಾರಂಭವಾಗಿದೆ. ಕಾರವಾರದ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಹೊರ ಜಿಲ್ಲೆ ಹಾಗೂ ಸ್ಥಳೀಯ ಮಾರ್ಗಗಳಿಗೆ ತೆರಳುವ ಬಸ್ಗಳು ಸಂಚಾರ ಆರಂಭಿಸಿದವು. ಹುಬ್ಬಳ್ಳಿ, ಅಂಕೋಲಾ, ಕುಮಟಾ, ಭಟ್ಕಳ ಸೇರಿ ಗ್ರಾಮೀಣ ಭಾಗಗಳಿಗೂ ಬಸ್ಗಳನ್ನು ಬಿಡಲಾಗಿದ್ದು ಸಾರ್ವಜನಿಕರು ಸಹ ಬಸ್ ನಿಲ್ದಾಣದತ್ತ ಆಗಮಿಸುತ್ತಿದ್ದರು. 50% ಮಾತ್ರ ಪ್ರಯಾಣಿಕರನ್ನ ಕರೆದೊಯ್ಯಲು ಅನುಮತಿ ನೀಡಿರುವ ಹಿನ್ನೆಲೆ ಒಂದೊಂದು ಬಸ್ನಲ್ಲಿ 26ರಿಂದ 30% ಪ್ರಯಾಣಿಕರನ್ನ ಮಾತ್ರ ಹತ್ತಿಸಿಕೊಳ್ಳಲಾಯಿತು. ಪ್ರಯಾಣಿಕರನ್ನ ಆಧರಿಸಿ ಬಸ್ಗಳನ್ನು ಬಿಡಲು ಸಾರಿಗೆ ಇಲಾಖೆ ಸಿದ್ಧತೆ ಮಾಡಿಕೊಂಡಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಆಗಮಿಸುತ್ತಿದ್ದರು. ಇನ್ನು ಸೋಮವಾರದಿಂದ 2ನೇ ಹಂತದ ಅನ್ಲಾಕ್ ಜಾರಿ ಹಿನ್ನೆಲೆ ನಗರದಲ್ಲಿ ಎಲ್ಲಾ ರೀತಿಯ ಅಂಗಡಿ ಮುಂಗಟ್ಟುಗಳು ತೆರೆದುಕೊಂಡಿದ್ದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಲಾಗಿದೆ. ಹೋಟೆಲ್ಗಳಲ್ಲಿ 50% ಗ್ರಾಹಕರಿಗೆ ಸೇವೆ ನೀಡಲು ಅವಕಾಶ ನೀಡಲಾಗಿದ್ದು ಇಂದಿನಿಂದ ಜಿಲ್ಲೆಯಲ್ಲಿ ಹೋಟೆಲ್ಗಳು ಪ್ರಾರಂಭವಾಗಿವೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಜೊಯ್ಡಾ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ದೇಶಪಾಂಡೆ ರೂಟ್ ಸೆಟ್ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆರೋಗ್ಯ ಕಿಟ್ ವಿತರಣೆ ಮಾಡಲಾಯಿತು. ಜೊಯ್ಡಾ ತಾಲೂಕಿನ ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ದೇಶಪಾಂಡೆ ರೂಟ್ ಸೆಟ್ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆರೋಗ್ಯ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೊಯ್ಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾನಂದ ಬಗಾರ್, ಜೊಯ್ಡಾ ತಾಲೂಕಿನಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಕೊರೋನಾ ಹರಡಿರುವ ಸಂದರ್ಭದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ. ನಮ್ಮ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಈ ಸಂದರ್ಭದಲ್ಲಿ ಸಣ್ಣ ಸಹಾಯವನ್ನು ಅವರಿಗೆ ಮಾಡುತ್ತಿದ್ದಾರೆ. ಒಟ್ಟು 193 ಕಿಟ್ಗಳನ್ನು ವಿತರಿಸಲಾಗಿದೆ. ಕೊರೋನಾ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸಿದ ಎಲ್ಲಾ ಕೊರೋನಾ ವಾರಿಯರ್ಗಳಿಗೆ ಅಗತ್ಯ ವಸ್ತುಗಳನ್ನು ಅವರಿಗೆ ತಲುಪಿಸುವ ಕೆಲಸ ಕಾಂಗ್ರೆಸ್ ಪಕ್ಷ ಸದಾ ಮಾಡುತ್ತದೆ ಎಂದರು. ಈ ಸಂದರ್ಭದಲ್ಲಿ ದೇಶಪಾಂಡೆ ರೂಟ್ ಸೆಟ್ನ ಅಧಿಕಾರಿ ಅಶೋಕ್ ಸೂರ್ಯವಂಶಿ, ಗಜಾನಂದ್ ದೇಸಾಯಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶಾರದಾ ಇತರರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಜೊಯ್ಡಾ. ಶಿರಸಿಯ ಸೋಂದಾ ಸುವರ್ಣವಲ್ಲಿಯಲ್ಲಿ 54ನೇ ವರ್ಧಂತಿ ಉತ್ಸವದ ನಿಮಿತ್ತ ಸರಳವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕೃಷಿಕರು ಸಮಾಜದ ಆರೋಗ್ಯಕ್ಕಾಗಿ ಹೆಚ್ಚೆಚ್ಚು ವನಸ್ಪತಿ ಗಿಡಗಳನ್ನು ನೆಡಬೇಕು ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ನುಡಿದರು. ಸ್ವರ್ಣವಲ್ಲಿಯ ಶ್ರೀಗಳು 54ನೇ ವರ್ಧಂತಿ ಉತ್ಸವ ನಿಮಿತ್ತ ಸರಳವಾಗಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪವಿತ್ರ ವನದಲ್ಲಿ ಬಿಲ್ವಪತ್ರ ವೃಕ್ಷಾರೋಪಣ ನೆರವೇರಿಸಿ ಶಿಷ್ಯರಿಗೆ ಸಂದೇಶ ನೀಡಿದರು. ಸಮಾಜದ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಡಬೇಕು. ಇದಕ್ಕಾಗಿ ಪ್ರತಿಯೊಬ್ಬರೂ ವನಸ್ಪತಿ ವೃಕ್ಷ ನೆಟ್ಟು ಬೆಳೆಸಬೇಕು. ಇದರಿಂದ ರೋಗ ರುಜಿನಗಳು ಬಂದಾಗ ಎದುರಿಸಲು ಅನುಕೂಲ ಆಗುತ್ತದೆ. ವನಸ್ಪತಿ ಬೆಳೆಸಲು ಬಯಲು ಸೀಮೆಗಿಂತ ಇಲ್ಲಿ ಹೆಚ್ಚು ಅನುಕೂಲ. ಮಲೆನಾಡಿನ ವಾತಾವರಣದಲ್ಲಿ ಬೆಳೆದವುಗಳು ಹೆಚ್ಚಿನ ಶಕ್ತಿ, ಔಷಧ ಗುಣಗಳು ಇರುತ್ತವೆ ಎಂದರು. ರೋಗದ ವಾತಾವರಣ ಇದ್ದಾಗ ಗಿಡಮೂಲಿಕೆಗಳ ಹುಡುಕಾಟ ನಡೆಸುತ್ತೇವೆ, ತಕ್ಷಣ ಅವು ಸಿಗುವುದಿಲ್ಲ. ಅಲ್ಲಿಗೆ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೊಡಿದಂತೆ ಆಗುತ್ತದೆ. ಇದಕ್ಕಾಗಿ ನಾವು ಮೊದಲೇ ಸಿದ್ಧರಾಗಿರಬೇಕು. ಗಿಡಮೂಲಿಕೆಗಳನ್ನ ಇನ್ನಾದರೂ ಬೆಳೆಸಬೇಕು ಎಂದು ಶ್ರೀಗಳು ಹೇಳಿದರು. ಪ್ರತಿ ನಕ್ಷತ್ರಕ್ಕೂ ರಾಶಿಗೆ ಒಂದೊಂದು ಗಿಡಗಳಿವೆ. ಶತಭಿಷ ನಕ್ಷತ್ರಕ್ಕೆ ವೃಕ್ಷ ಆಪತ್ತಿನ ಗಿಡ. ಈ ಗಿಡ ಕೊರೋನಾಕ್ಕೆ ಒಳ್ಳೆಯ ಔಷಧ. ಪಾರಿಜಾತ ಗಿಡ ಗಂಟು ರೋಗಕ್ಕೆ ಪರಿಣಾಮಕಾರಿ. ಗಿಡಗಳ ಮಹಿಮೆ ಬಹಳ ಇವೆ ಎಂದು ವಿವರಿಸಿದರು. ಇಂದು ರೋಗದ ವಾತಾವರಣ ಇದೆ, ಮಳೆಯ ವಾತಾವರಣವೂ ಇದೆ. ಈ ವೃಕ್ಷ ನೆಟ್ಟರೆ ಬದುಕುತ್ತದೆ, ನಂತರ ನೆಟ್ಟರೆ ಅತಿ ಮಳೆಗೆ ಕೊಳೆಯುವ ಸಾಧ್ಯತೆ ಇದೆ ಎಂದರು. ಕೊರೋನಾ ರೋಗ ಕಡಿಮೆ ಆಗಿದೆ, ಆದರೆ ವಿಶೇಷವಾಗಿ ಹೋಗಿಲ್ಲ. ತಜ್ಞರು ಮತ್ತೆ ಬರುತ್ತಿದೆ ಎನ್ನುತ್ತಿದ್ದಾರೆ. ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ಮಠದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ, ವ್ಯವಸ್ಥಾಪಕ ಎಸ್ಎನ್ ಗಾಂವ್ಕರ್, ಆರ್ಎನ್ ಹೆಗಡೆ ಉಳ್ಳಿಕೊಪ್ಪ, ಮಠದ ಪುರೋಹಿತರು, ವೈದಿಕರು ಇದ್ದರು. ವರ್ಧಂತ್ಯೋತ್ಸವದ ಅಂಗವಾಗಿ ಅಥರ್ವ ಶೀರ್ಷ ಹವನ,
ಮಹಾಮೃತ್ಯುಂಜಯ ಹವನ, ಆಯುಷ್ಯ ಚಿರು ಹವನ, ಶ್ರೀಸೂಕ್ತ ಪುರುಷ ಸೂಕ್ತ ಹವನ ಮತ್ತು ಕೋವಿಡ್-19 ರೋಗವು ಶೀಘ್ರವಾಗಿ ನಿವಾರಣೆಯಾಗಿ ಎಲ್ಲಾ ಜನರ ಆರೋಗ್ಯ ಪ್ರಾಪ್ತಿಗೆ ಧನ್ವಂತರಿ ಹವನವನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಪಂಡಿತ್ ಆಸ್ಪತ್ರೆ, ಟಿಎಸ್ಎಸ್ ಆಸ್ಪತ್ರೆ, ಮಹಾಲಕ್ಷ್ಮಿ ಆಸ್ಪತ್ರೆ, ಸಿಟಿ ಸ್ಕ್ಯಾನ್ ಸೆಂಟರ್ ಆಸ್ಪತ್ರೆಗಳಲ್ಲಿ 180 ಕೊರೋನಾ ರೋಗಿಗಳಿಗೆ ಮತ್ತು ಇತರ ರೋಗಿಗಳಿಗೆ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಶ್ರೀಮಠದಿಂದ ಊಟ ನೀಡಲಾಯಿತು. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. ಗವಿನಗೌಡ, ಬಾಳೆಕೈ, ಕರೆಮನೆ ಹಾಗೂ ಬೆಳಗೋಡ ಸಾರ್ವಜನಿಕರು ರಸ್ತೆಯ ಪಕ್ಕದಲ್ಲಿ ಬೆಳೆದ ಕುರುಚಲು ಗಿಡ ಸ್ವಚ್ಛಗೊಳಿಸಿ ಸ್ವಾವಲಂಬನೆ ತೋರಿದ್ದಾರೆ. ಪ್ರತಿ ವರ್ಷ ಕಾನಸೂರಿನಿಂದ ಗವಿನಗೌಡದವರೆಗೆ ಸುಮಾರು 6 ಕಿಲೋಮೀಟರ್ಗಳಷ್ಟು ದೂರದ ರಸ್ತೆಯ ಪಕ್ಕದಲ್ಲಿ ಬೆಳೆದ ಕುರುಚಲ ಗಿಡಗಳನ್ನು ಸ್ವಚ್ಛಗೊಳಿಸಿ ಸ್ವಾವಲಂಬನೆ ತೋರುತ್ತಿದ್ದಾರೆ. ಕಳೆದ 15 ದಿನಗಳಿಂದ ಈ ಭಾಗದ ಜನರು ಮಳೆಗಾಲ ಪ್ರಾರಂಭವಾದೊಡನೆ ಎಲ್ಲರೂ ಸೇರಿಕೊಂಡು ರಸ್ತೆ ಪಕ್ಕದ ಗಟಾರದಲ್ಲಿ ತುಂಬಿರುವ ಕಸ, ಕಡ್ಡಿ ಹಾಗೂ ಹೂಳುಗಳನ್ನು ತೆಗೆದು ಮಳೆಯ ನೀರು ಗಟಾರದಲ್ಲಿ ಸರಾಗವಾಗಿ ಹರಿಯುವಂತೆ ಮಾಡುತ್ತಾರೆ. ಒಂದು ದಿನ ರಸ್ತೆ ಬದಿ ಸ್ವಚ್ಛಗೊಳಿಸುವ ಕಾರ್ಯ ಮಾಡಿದರೆ ಮತ್ತೊಂದು ದಿನ ವಿದ್ಯುತ್ ಕಂಬಗಳ ಬಳಿ ಬೆಳೆದ ಕುರುಚಲ ಗಿಡ ಹಾಗೂ ಲೈನ್ಗೆ ತೊಂದರೆ ಕೊಡುವ ಗಿಡಗಳನ್ನು ಸ್ವಚ್ಛಗೊಳಿಸಿ ತಮ್ಮ ಗ್ರಾಮಕ್ಕೆ ವಿದ್ಯುತ್ ಸಮಸ್ಯೆ ಬರದಂತೆ ನೋಡಿಕೊಳ್ಳುತ್ತಿದ್ದಾರೆ. ಈ ಶ್ರಮದಾನದಲ್ಲಿ ಪ್ರಮುಖರಾದ ಕಾನಸೂರು ಗ್ರಾಮ ಪಂಚಾಯತ್ ಗವಿನಗುಡ್ಡ ವಾರ್ಡ್ ಸದಸ್ಯ ರವಿ ನಾಯ್ಕ್ ಗವಿನಗುಡ್ಡಿ, ಪ್ರಕಾಶ್ ಹೆಗಡೆ, ಪ್ರವೀಣ್ ನಾಯ್ಕ್, ನಿರಂಜನ್ ಹೆಗಡೆ, ಮಹೇಂದ್ರ ಹೆಗಡೆ, ಮಹೇಂದ್ರ ನಾಯ್ಕ್, ರಾಜು ನಾಯ್ಕ್, ರವಿ ನಾಯ್ಕ್, ರಾಘು ನಾಯ್ಕ್ ಸೇರಿ ಮತ್ತಿತರರು ಈ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. ಕುಮಟಾ ಪಟ್ಟಣದ ತಾಲೂಕು ಆಸ್ಪತ್ರೆಗೆ ಅಗತ್ಯವಾಗಿದ್ದ 3 ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನು ಬುಧವಾರ ಶಾಸಕ ದಿನಕರ್ ಶೆಟ್ಟಿ ಅವರು ಆಸ್ಪತ್ರೆಗೆ ಹಸ್ತಾಂತರಿಸಿದರು. ಕೊರೋನಾ ರೋಗಿಗಳು ಸೋಂಕಿನಿಂದ ಗುಣಮುಖರಾದ ನಂತರವೂ ಆಕ್ಸಿಜನ್ ಅವಶ್ಯವಿರುತ್ತದೆ. ಅಲ್ಲದೆ ರೋಗಿಗಳನ್ನು ಸಾಗಾಟ ಮಾಡಬೇಕಾದ ಸಂದರ್ಭದಲ್ಲಿಯೂ ಉಪಯೋಗವಾಗುವಂತಹ 3 ಕಾನ್ಸಂಟ್ರೇಟರ್ ಅನ್ನು ದಾನಿಗಳ ಸಹಕಾರದಲ್ಲಿ ಪಡೆದ ಶಾಸಕ ದಿನಕರ್ ಶೆಟ್ಟಿ ಅವರು ತಾಲೂಕು ಆಸ್ಪತ್ರೆಗೆ ವೈದ್ಯರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಡಾಕ್ಟರ್ ಜಿಜಿ ಹೆಗಡೆ ಅವರು, ಕೊರೋನಾ 2ನೇ ಅಲೆಯಿಂದ ತೀವ್ರ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಆದರೂ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವ ರಾಜ್ಯ ಸರ್ಕಾರ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ. ಅದೇ ರೀತಿಯಲ್ಲಿ ಶಾಸಕ ದಿನಕರ್ ಶೆಟ್ಟಿ 1ನೇ ಅಲೆಯಲ್ಲಿಯೂ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ದಿನಸಿ ಹಾಗೂ ತರಕಾರಿಗಳನ್ನು ವಿತರಿಸುವ ಮೂಲಕ ಕಷ್ಟಕ್ಕೆ ನೆರವಾಗಿದ್ದರು. 2ನೇ ಅಲೆಯಲ್ಲಿಯೂ ವೈದ್ಯಕೀಯ ಕ್ಷೇತ್ರ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರಕ್ಕೆ ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ಕೊರೋನಾ ರೋಗಿಗಳಿಗೆ ಮನೆಯಲ್ಲಿ ಆಕ್ಸಿಜನ್ ನೀಡಲು ಕುಮಟಾ ಆಸ್ಪತ್ರೆಗೆ 3 ಹಾಗೂ ಹೊನ್ನಾವರ ಆಸ್ಪತ್ರೆಗೆ 2 ಕಾನ್ಸಂಟ್ರೇಟರ್ ಅನ್ನು ನೀಡಿದ್ದಾರೆ. ಡಯಾಲಿಸಿಸ್ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ವೈಯಕ್ತಿಕವಾಗಿ ತಲಾ 6,000 ರೂಪಾಯಿಯಂತೆ 42,000 ರೂಪಾಯಿ ಸಹಾಯ ಮಾಡಿದ್ದಾರೆ. ಪ್ರತಿನಿತ್ಯವೂ ಕೊರೋನಾ ನಿಯಂತ್ರಣಕ್ಕೆ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ಶಾಸಕರು ಮಾನವೀಯತೆ ಮೆರೆದಿದ್ದಾರೆ ಎಂದರು. ಜನ ಭಯಭೀತರಾದಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರಬಹುದು, ಕರ್ನಾಟಕದಲ್ಲಿ ನಮ್ಮ ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿರಬಹುದು, ಜನರಿಗೆ ಧೈರ್ಯ ತುಂಬುವಂಥ ಕೆಲಸ, ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಮತ್ತು ಜನರ ಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಅನೇಕ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಆತ್ಮೀಯರು, ನಮ್ಮೆಲ್ಲರಿಗೂ ಧುರೀಣರಾದಂಥ ನಮ್ಮ ಕ್ಷೇತ್ರದ ಶಾಸಕರಾದಂಥ ದಿನಕರ್ ಶೆಟ್ಟಿಯವರು 1ನೇ ಅಲೆಯಲ್ಲೂ ಕೂಡ ಅದೇ ರೀತಿ ಕೆಲಸ ಮಾಡಿದ್ರು. 2ನೇ ಅಲೆಯಲ್ಲೂ ಕೂಡ ಅದೇ ತರ ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ಸಮಾಜದ ಕಷ್ಟ ಯಾರ್ಯಾರಿಗಿದೆಯೋ ಅವರೆಲ್ಲರನ್ನ ಸಂಪರ್ಕ ಮಾಡಿ ಅವರಿಗೆ ಅನೇಕ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಮೊದಲನೇ ಅಲೆಯಲ್ಲಿ ಅವರು ಸಾವಿರಾರು ಫುಡ್ ಕಿಟ್ಗಳನ್ನು ಹಂಚಿದ್ರು, ಪಿಪಿ ಕಿಟ್ಗಳನ್ನು ಕೊಟ್ಟಿದ್ರು, ಮಾಸ್ಕ್ಗಳನ್ನು ಕೊಟ್ಟಿದ್ರು. ಅಂದ್ರೆ ಜನಪರವಾದಂಥ ಸಮಾಜದಲ್ಲಿ ಇವತ್ತು ಏನು ಇದೆಯೋ ತರಕಾರಿಯನ್ನು ಕೊಟ್ಟಿದ್ರು. 2ನೇ ಅಲೆಯಲ್ಲಿ ಕೂಡ ಅವರ ಜೀವಕ್ಕೆ ಏನಾಗುತ್ತೆ ಹೇಳುವಂತ ಭಯವನ್ನು ಲೆಕ್ಕಿಸಿದೆ, ಅದನ್ನು ಕೂಡ ಲೆಕ್ಕಿಸಿದೆ. ಸಂಕಷ್ಟದಲ್ಲಿರುವಂತಹ ನಮ್ಮ ರೋಗಿಗಳಿರ್ಬೋದು, ಜನರಿಗಿರ್ಬೋದು, ವೈಯಕ್ತಿಕವಾಗಿ ಅನೇಕ ರೀತಿಯ ಸಹಾಯವನ್ನು ಸರ್ಕಾರದ ಸಹಾಯದ ಜೊತೆ ಮಾಡಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್, ಪ್ರಮುಖರಾದ ಗಜಾನನ್ ಗುಲ್ಗಾ, ಚೇತೇಶ್ ಶಾನ್ಬಾಗ್, ಪುರಸಭಾ ಸದಸ್ಯ ತುಳಸುಗೌಡ, ಯುವ ಮೋರ್ಚಾ ತಾಲೂಕು ಉಪಾಧ್ಯಕ್ಷ ಪ್ರಜ್ವಲ್ ನಾಯಕ್, ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಯಾ ಶೇಟ್, ಆಸ್ಪತ್ರೆಯ ವೈದ್ಯರಾದ ಗಜಾನನ್ ಭಾಗವತ್, ಡಾಕ್ಟರ್ ಪಾಂಡುರಂಗ ದೇವಾಡಿಗ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಶಿರಸಿಯ ಸೋಂದಾ ಸ್ಮರಣವಲ್ಲಿಯಲ್ಲಿ ಶ್ರೀಗಳು ಸೋಮವಾರ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆ ಯೋಗಾನುಷ್ಠಾನ ನಡೆಸಿ ಆಶೀರ್ವಚನ ನೀಡಿದರು. ಜೀವನದ ಸಮತೆ ಪಡೆಯಲು ಯೋಗಾನುಷ್ಠಾನ ಮಹತ್ವದ್ದು ಎಂದು ಸೋಂದಾ ಸ್ಮರಣವಲ್ಲಿ ಮಹಾಸಂಸ್ಥಾನದ ಪೀಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ನುಡಿದರು. ಆಸನ ಪ್ರಾಣಾಯಾಮ ತಿಳಿದು ಕೌಶಲ ಮೂಲಕ ಯೋಗ ಸಾಧನೆ ಮಾಡಿದಾಗ ನಮ್ಮಲ್ಲೂ ಸಾಮತ್ವ ಸಾಧನೆ ಆಗುತ್ತದೆ. ಆದರೆ ಯೋಗ ದಿನಾಚರಣೆಯ ದಿನದಂದು ಮಾತ್ರ ಯೋಗಾಸನ ಮಾಡಿದರೆ ಅದು ಆಗದು. ಯೋಗ ದಿನಾಚರಣೆಯ ಮರುದಿನ ಯೋಗ ಮಾಡದೇ ಇದ್ದವರು ಇದ್ದಾರೆ. ಇದಾಗದೆ ಜೀವನದಲ್ಲಿ ನಿರಂತರ ಯೋಗ ಅನುಷ್ಠಾನ ಮಾಡಬೇಕು. ಆಸನ ಪ್ರಾಣಾಯಾಮ ರೂಢಿಸಿಕೊಳ್ಳಬೇಕು, ಪ್ರತಿದಿನವೂ ಮಾಡಬೇಕು. ವಿಶ್ವ ಯೋಗದ ದಿನಾಚರಣೆಯು ಯೋಗದ ಮೂಲಕ ಎಲ್ಲರೂ ಆರೋಗ್ಯ ಪಡೆಯುವಲ್ಲಿ ನೆರವಾಗಲಿ. ಯೋಗದ ಮೂಲಕ ವಿಶ್ವ ಒಂದಾಗಬಹುದು ಎಂಬುದನ್ನು ತಿಳಿಸಲಿ ಎಂದರು. ವಿಶ್ವ ಯೋಗ ದಿನಾಚರಣೆ ಎಲ್ಲ ಜನರಲ್ಲೂ ಯೋಗದ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ, ವಿಶ್ವವನ್ನು ಒಂದಾಗಿಸುತ್ತಿದೆ. ಭಗವದ್ಗೀತೆಯಲ್ಲಿ 2 ವಾಕ್ಯ ಬರುತ್ತದೆ. ಬೇರೆ ಸಂದರ್ಭದಲ್ಲಿನ ಸಾಲಾದರೂ ಯೋಗಕ್ಕೂ ಅದಕ್ಕೂ ಜೋಡಿಸಿಕೊಳ್ಳಬಹುದು ಎಂದು ವಿವರಿಸಿದರು. ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಹಾಗೂ ಯೋಗ ಕರ್ಮಸ್ಯ ಕೌಶಲಂ ಎಂಬ 2 ಸಾಲುಗಳು ಬೇರೆ ಬೇರೆ ಶ್ಲೋಕದ ಕೊನೆಯ ಭಾಗ. ಹಾಗಾಗಿ ಆ ಶ್ಲೋಕದಲ್ಲಿ ಅರ್ಥ ಬೇರೆ ಇದ್ದರೂ ನಾವು ಹೇಳುವ ಅರ್ಥ ವಿಭಿನ್ನ. ಸಮತ್ವಂ ಯೋಗ ಉಚ್ಚತೆ ಅಂದರೆ ಸಮತೆಯ ಯೋಗ, ಸಮತ್ವ ಯೋಗ. ನಮ್ಮ ಶರೀರದಲ್ಲಿ, ನಮ್ಮ ಉಸಿರಾಟದಲ್ಲಿ ಸಮತ್ವ ಬರಬೇಕು. ಶರೀರದ ಸಮತ್ವ ಎಂದರೆ ನೇರವಾಗಿ ಕುಳಿತುಕೊಳ್ಳುವುದು, ಆರೋಗ್ಯ ಇಟ್ಟುಕೊಳ್ಳುವುದು, ಬ್ರಹ್ಮಚರ್ಯದ ನಿಯಮ ಪಾಲನೆ ಶರೀರದ ಸಮತ್ವ ಎಂದರು. ಈ ವೇಳೆ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಪ್ರಾಚಾರ್ಯ ನರಸಿಂಹ ಭಟ್ ತಾರಿಮಕ್ಕಿ, ವಿ ಬಾಲಿಗದ್ದಿ ಶಂಕರ್ ಭಟ್ಟ, ವಿ ಉಂಚಳ್ಳಿ ಶಂಕರ್ ಭಟ್, ಯೋಗ ಶಿಕ್ಷಕ ವಿನಾಯಕ್ ಭಟ್ ಕಿಚ್ಚಿಕೇರಿ ಹಾಗೂ
ಪಾಠಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಳೆದ 4 ದಶಕಗಳಿಂದಲೂ ನಿರಂತರ ಯೋಗಾಭ್ಯಾಸ ನಡೆಸುತ್ತಿರುವ ಸ್ವರ್ಣವಲಿ ಶ್ರೀಗಳು ಸ್ವತಃ ಯೋಗ ಸಾಧಕ ಗುರುಗಳು ಹೌದು. ವಿಶ್ವ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಶ್ರೀಮಠದಲ್ಲಿ ಶ್ರೀಗಳು ಯೋಗಾಸನ ಪ್ರಾಣಾಯಾಮ ನಡೆಸಿ ಗಮನ ಸೆಳೆದರು. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. ಕಾರವಾರದಲ್ಲೂ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಯ ಸಭಾಭವನದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಯೋಗ ಶಿಬಿರ ನಡೆಸಲಾಯಿತು. ಈ ವೇಳೆ ಕಾರ್ಯಕ್ರಮವನ್ನು ಶಾಸಕಿ ರೂಪಾ ನಾಯ್ಕ್ ಉದ್ಘಾಟಿಸಿ ಮಾತನಾಡಿ, ಯೋಗದ ಮಹತ್ವವನ್ನು ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾರೆ. ಮಾನಸಿಕ ಮತ್ತು ಶಾರೀರಿಕ ಒತ್ತಡ ನಿವಾರಣೆಗೆ ಯೋಗ ಅತ್ಯಂತ ಸಹಾಯಕಾರಿಯಾಗಿದೆ. ಪ್ರತಿಯೊಬ್ಬರು ಯೋಗವನ್ನು ಅಳವಡಿಸಿಕೊಂಡರೆ ರೋಗವನ್ನ ಕಳೆದುಕೊಂಡಂತೆ. ಪ್ರಾಣಾಯಾಮ ಯೋಗ ಮನುಷ್ಯನ ಮನಸ್ಸಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಯೋಗ ಗುರು ರಾಮದೇವ್ ಬಾಬಾ ಅವರು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತಿದ್ದಾರೆ ಎಂದರು. ಆರೋಗ್ಯದ ದೃಷ್ಟಿಯಿಂದ ಯೋಗ ಅತ್ಯಂತ ಅವಶ್ಯಕವಾಗಿದೆ. ನಿತ್ಯ ಅರ್ಧ ಗಂಟೆ ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಒಂದು ಆಯೋಜನೆ ಮಾಡಬೇಕಂತ ಸರ್ಕಾರದ ಆದೇಶದಂತೆ ಈ ಒಂದು ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದರ ಪ್ರಾಮುಖ್ಯತೆ ಏನೆಂಬುದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವರು ಎಲ್ಲವನ್ನ ಬಿಟ್ಕೊಂಡು ಹೋಗಿ ಒಂದ್ ಕಡೆ ಕೂತ್ಕೊಂಡು ಬಂದ ನಂತರ ನಾವು ಯೋಗ ಹೋಗಿ ಮಾಡೋದು ಮುಂಚೆ ಈ ಯೋಗ ಏನಿದೆ ನಮ್ಮ ದೇಶದ ಒಂದು ಕೊಡುಗೆ ಇಡೀ ಪ್ರಪಂಚಕ್ಕೆ ಅಂತ ಹೇಳ್ತೀವಿ. ನಮ್ಮ ದೇಶದ ಇನ್ನೊಂದು ದೊಡ್ಡ ವಿಚಾರ ಅಂತ ಹೇಳಿದ್ರೆ ಮಾನಸಿಕ ಧೈರ್ಯ. ಯಾವುದೇ ಒಂದು ಈ ತರ ಮಾರಾಮಾರಿಗಳಿರ್ಬೋದು, ಏನೋ ಒಂದು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾದ ಉಸಿರು ಹೊರಕ್ಕೆ, ದೀರ್ಘವಾಗಿ ಶ್ವಾಸವನ್ನು ಹೊರಹಾಕಿ. ನಿಮ್ಮ ಮನಸ್ಸಿ ನಿಮ್ಮ ಮೂಗಿನ ತುದಿಯಲ್ಲಿ ಗಮನಿಸಿ. ನೀವು ತೆಗೆದುಕೊಳ್ಳುವ ಉಸಿರು ಹೊರಹಾಕಿ. ನಿಧಾನವಾಗಿ ನಿಮ್ಮ ಮನಸ್ಸನ್ನು ಹೊಟ್ಟೆ ಭಾಗಕ್ಕೆ ಕೇಂದ್ರೀಕರಿಸಿ. ಸೂಕ್ಷ್ಮವಾಗಿ ನಿಮ್ಮ ಹೊಟ್ಟೆ ಭಾಗವನ್ನು ಮನಸ್ಸಿನಲ್ಲಿ ಗಮನಿಸಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ ಎಂ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರದ್ ನಾಯಕ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ಮುಂತಾದವರಿದ್ದರು. ಕೊರೋನಾ ಹಿನ್ನೆಲೆ ಈ ಬಾರಿ ಕೇವಲ ಸೀಮಿತ ಅಧಿಕಾರಿಗಳು, ಸಿಬ್ಬಂದಿ ವರ್ಗದೊಂದಿಗೆ ಯೋಗ ಕಾರ್ಯಕ್ರಮವನ್ನು ನಡೆಸಿದ್ದು, ಆನ್ಲೈನ್ ಮೂಲಕ ಸಾರ್ವಜನಿಕರಿಗೆ ಭಾಗವಹಿಸಲು ಅವಕಾಶ ನೀಡಲಾಗಿತ್ತು. 100 ಮಂದಿ ಆನ್ಲೈನ್ನಲ್ಲಿ ಲಾಗಿನ್ ಆಗುವ ಮೂಲಕ ಮನೆಯಿಂದಲೇ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ನ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕ್ಯಾನರಾ ಪ್ಲಸ್ ಕಲರ್ ಪ್ರಿಂಟ್, ಲೇಸರ್ ಕಟಿಂಗ್, ಎಸಿಪಿ ವರ್ಕ್ ಸೇರಿದಂತೆ ವಿಭಿನ್ನ ಡಿಸೈನ್ ಬೋರ್ಡ್ಗಳನ್ನು ಸಿದ್ಧಪಡಿಸುವಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್ ಅಂಕೋಲಾ. ನಮ್ಮಲ್ಲಿ ಎಲ್ಲ ತರಹದ ಅಂಗಡಿಯ ಬೋರ್ಡ್ಗಳು, ಲೈಟಿಂಗ್ ಬೋರ್ಡ್, ಫ್ರಂಟ್ ಅಂಡ್ ಬ್ಯಾಕ್ ಲೈಟ್ಗಳು, ಎಲ್ಲ ಕಾರ್ಯಕ್ರಮಗಳಿಗೆ ಅಗತ್ಯವಾದ ಬ್ಯಾನರ್, ಪೋಸ್ಟರ್ಗಳನ್ನು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಮನೆಯ ಅಂದ ಹೆಚ್ಚಿಸುವ ಹೈ ಕ್ವಾಲಿಟಿ ವಾಲ್ ಪೇಪರ್ ಪ್ರಿಂಟ್ ಮಾಡಿಕೊಡಲಾಗುವುದು. ಲೇಸರ್ ಕಟಿಂಗ್ ಮೂಲಕ ಎಲ್ಇಡಿ ಬೋರ್ಡ್, ನಂಬರ್ ಪ್ಲೇಟ್, ಹೋಮ್ ಅಂಡ್ ಆಫೀಸ್ ನೇಮ್ ಪ್ಲೇಟ್, ಎಲ್ಲಾ ರೀತಿಯ ವಾಹನಗಳಿಗೂ ಅಗತ್ಯವಾದ ನಂಬರ್ ಪ್ಲೇಟ್ ಅನ್ನ ಅತಿ ಕಡಿಮೆ ದರದಲ್ಲಿ ಅಳವಡಿಸಿಕೊಡಲಾಗುವುದು. ಅಲ್ಲದೆ ಕಾರು ಡೆಕೋರೇಷನ್ ಮಾಡಿ ಕೊಡಲಾಗುವುದು. 3M ಕಟಿಂಗ್ ಮಷಿನ್ ಮೂಲಕ ಹೈವೇ, ನ್ಯಾಷನಲ್ ಹೈವೇ ಡೈರೆಕ್ಷನ್ ಬೋರ್ಡ್, ಆಫೀಸ್ ಡೈರೆಕ್ಷನ್ ಸೇರಿದಂತೆ ನೇವಿ 3M ಕಟಿಂಗ್ ವರ್ಕ್ ಮಾಡಿಕೊಡಲಾಗುವುದು. ಎಲ್ಲಾ ರೀತಿಯ ಹೋಟೆಲ್, ಆಫೀಸ್, ಶಾಪ್ಗಳಿಗೆ ಅಗತ್ಯವಾದ ಎಸಿಪಿ ವರ್ಕ್ ಮತ್ತು ಎಲ್ಇಡಿ ಬೋರ್ಡ್ ಮಾಡಿಕೊಡಲಾಗುವುದು. ಅಲ್ಲದೆ ಬೈಕ್, ಕಾರುಗಳಿಗೆ ಡೂಪ್ಲಿಕೇಟ್ ಕೀ, ಡೂಪ್ಲಿಕೇಟ್ ಐಡಿ ಕಾರ್ಡ್ ಲೈಸೆನ್ಸ್ ಮಾಡಿಕೊಡಲಾಗುವುದು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಕಲರ್ ಜೆಟ್ ಎಕೋಸೋಲೆಟ್ ಮಷಿನ್ ಮತ್ತು ಹೈ ಕ್ವಾಲಿಟಿ ಪ್ರಿಂಟ್ ಮಷಿನ್ ನಮ್ಮಲ್ಲಿ ಇರುವುದರಿಂದ ಪ್ರಿಂಟಿಂಗ್ ಕ್ವಾಲಿಟಿ ಅತ್ಯಾಕರ್ಷಕವಾಗಿದೆ. ಹಿಂದೆ ಭೇಟಿ ನೀಡಿ. ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ನಿಯರ್ PM ಹೈಸ್ಕೂಲ್, ಅಂಕೋಲಾ. ಮೊಬೈಲ್ ಸಂಖ್ಯೆ 9845025728 ಹಾಗೂ 8123328396. ದೂರವಾಣಿ ಸಂಖ್ಯೆ 08388295558. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ.
ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ NH66 ಮುಖ್ಯ ರಸ್ತೆ ಶಿರಾಲಿ ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಶಿರಾಲಿ ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು, ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ ಮುಂಚಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, LG, IFB, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಲೋಕಲ್, ಸೌತ್ ಇಂಡಿಯನ್, ಚೈನೀಸ್ ಸೇರಿದಂತೆ ವಿಭಿನ್ನ ರುಚಿಕರ ಆಹಾರ ಮಳಿಗೆ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಕುಮಟಾ. ನಮ್ಮಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಗಳು ದೊರೆಯುತ್ತದೆ. ಇಡ್ಲಿ, ಬನ್ಸ್, ಪೂರಿ, ದೋಸೆ, ಗೋಬಿ ಪರಾಟ, ಚಪಾತಿ ಸೇರಿದಂತೆ ವಿವಿಧ ಉಪಹಾರ ಹಾಗೂ ವೆಜ್ ಸಲಾಡ್ ಸೇರಿದಂತೆ ಶುದ್ಧ ಸಸ್ಯಾಹಾರಿ ಊಟ ದೊರೆಯುತ್ತದೆ. ನಾನ್ ವೆಜ್ನಲ್ಲಿ ವಿವಿಧ ಫಿಶ್ಗಳ ತಂದೂರಿ, ಫ್ರಾನ್ಸ್ ತಂದೂರಿ, ಎಗ್ ಸ್ಪೆಷಲ್, ಮಟನ್, ಚಿಕನ್ ಐಟಂಗಳನ್ನು ಗ್ರಾಹಕರಿಗೆ ರೆಡಿ ಮಾಡಿಕೊಡಲಾಗುವುದು. ಇನ್ನೂ ಬಗೆ ಬಗೆಯ ಸೂಪ್ಗಳು, ಐಸ್ ಕ್ರೀಮ್, ಸ್ವೀಟ್ಸ್ಗಳು, ಜ್ಯೂಸ್, ವಿಭಿನ್ನ ಕೇಕ್ಗಳು ಲಭ್ಯವಿದೆ. ಬರ್ತ್ಡೇ ಸೇರಿದಂತೆ ಚಿಕ್ಕ ಪುಟ್ಟ ಪಾರ್ಟಿ ಮಾಡಲು ಈ ರೆಸ್ಟೋರೆಂಟ್ನಲ್ಲಿ ಸ್ಥಳಾವಕಾಶವಿದ್ದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಕೂಡ ಅಗತ್ಯವಾದ ಫುಡ್ ಐಟಂಗಳನ್ನು ಸಪ್ಲೈ ಮಾಡಲಾಗುವುದು. ಅಲ್ಲದೆ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವೆಜ್ ಮತ್ತು ನಾನ್ ವೆಜ್ ಐಟಂಗಳು ಲಭ್ಯ. ವಿಭಿನ್ನ ರುಚಿಕರ ಊಟ, ಉಪಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಮಣ್ಕಿಕರ್ ಆಸ್ಪತ್ರೆ ಸಮೀಪ, ಸುಭಾಷ್ ರೋಡ್, ಕುಮಟಾ. ಸಂಪರ್ಕಿಸಿ ಶ್ರೀಮತಿ ಶ್ರೀಯಾ ಪ್ರಶಾಂತ್ ಮಣ್ಕಿಕರ್, ರೆಸ್ಟೋರೆಂಟ್ ಮಾಲೀಕರು. ಮೊಬೈಲ್ ಸಂಖ್ಯೆ 8792471277, 6362578136 ಹಾಗೂ 9538175711. ಶಿರಸಿಯಲ್ಲಿ 2 ತಿಂಗಳಿಂದ ಸ್ಥಗಿತಗೊಂಡಿದ್ದ ಬಸ್ ಸಂಚಾರ ಸೋಮವಾರದಿಂದ ಪುನರಾರಂಭಗೊಂಡಿದ್ದು, ಪ್ರಯಾಣಿಕರು ದೂರದ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ಶಿರಸಿ ಬಸ್ ನಿಲ್ದಾಣ ಹಲವು ದಿನಗಳಿಂದ ಬಸ್ಗಳಿಲ್ಲದೆ, ಪ್ರಯಾಣಿಕರಿಲ್ಲದೆ ಬಿಕೋ ಎನ್ನುವಂತಿತ್ತು. ಇದೀಗ ಆರಂಭಗೊಂಡಿದ್ದು ಬಸ್ ಪ್ರಯಾಣಿಕರಿಗೆ ಖುಷಿ ತಂದಿದೆ. ಸಾಗರ, ಹುಬ್ಬಳ್ಳಿ, ಮಣಿಪಾಲ್, ಬೆಂಗಳೂರು, ಹಾವೇರಿ ಮತ್ತು ಕಾರವಾರ, ಯಲ್ಲಾಪುರ, ಬನವಾಸಿ ಮಾರ್ಗಗಳಿಗೆ ಬಸ್ ಸಂಚಾರ ಇಂದಿನಿಂದ ಆರಂಭಗೊಂಡಿದೆ. ಜಲದಟ್ಟಣೆ ಹಾಗೂ ಬೇಡಿಕೆ ಇರುವಂತಹ ಗ್ರಾಮೀಣ ಮಾರ್ಗಕ್ಕೆ 2-3 ದಿನಗಳಲ್ಲಿ ಬಸ್ ಸಂಚಾರ ಆರಂಭಿಸಲಾಗುವುದೆಂದು ಶಿರಸಿ ನಿಲ್ದಾಣಾಧಿಕಾರಿ ಸರ್ವಿಸ್ ಆರ್ ತಿಳಿಸಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ ಇಲಾಖೆಯ ಸಿಬ್ಬಂದಿಗಳಿಗೆ ಹಾಗೂ ಪ್ರಯಾಣಿಕರಿಗೆ ಸೂಚಿಸಲಾಗುತ್ತಿದೆ ಎಂದು ಈ ವೇಳೆ ತಿಳಿಸಿದರು. ಒಟ್ಟಿನಲ್ಲಿ ಬಸ್ ಸಂಚಾರವಿಲ್ಲದೆ ನಷ್ಟಕ್ಕೆ ಒಳಗಾಗಿದ್ದ ಸಾರಿಗೆ ಸಂಸ್ಥೆಯು ಇದೀಗ ಕೊಂಚ ಆದಾಯದ ನಿರೀಕ್ಷೆಯಲ್ಲಿದೆ. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ. ಭಟ್ಕಳದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಕುಮಟಾ ಎಸಿ ಅಜಿತ್ ಎಂಬುವರಿಗೆ ಮನವಿಯನ್ನು ಸಲ್ಲಿಸಿದರು.
ಕುಮಟಾ ಉಪವಿಭಾಗಾಧಿಕಾರಿ ಅಜಿತ್ ಎಂ ಅವರನ್ನ ಭೇಟಿ ಮಾಡಿದ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಭಟ್ಕಳದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸುವಂತೆ ಒತ್ತಾಯಿಸಿದರು. ದೇಶದ ಯಾವುದೇ ಭಾಗದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೆದರೂ ಅದರ ಸಂಬಂಧ ಭಟ್ಕಳದೊಂದಿಗೆ ಜೋಡಣೆಯಾಗುತ್ತಿರುವುದು ನೋವಿನ ಸಂಗತಿ. ಈ ಮತೀಯವಾದ ಭಟ್ಕಳಕ್ಕೆ ಕಳಂಕವಾಗಿದೆ. ಇತ್ತೀಚೆಗೆ ಭಟ್ಕಳದಲ್ಲಿ 7 ವರ್ಷಗಳಿಂದ ಅಕ್ರಮವಾಗಿ ನೆಲೆಸಿದ್ದ ಪಾಕಿಸ್ತಾನಿ ಮಹಿಳೆಯನ್ನು ಬಂಧಿಸಲಾಗಿದೆ. ಸಾಕಷ್ಟು ನುಸುಳುಕೋರರು ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ವೋಟರ್ ಐಡಿಗಳೊಂದಿಗೆ ಭಟ್ಕಳದಲ್ಲಿ ಬದುಕುತ್ತಿರುವ ಶಂಕೆ ಇದೆ. ಬಂಧಿತ ಮಹಿಳೆಗೆ ನಕಲಿ ದಾಖಲೆಗಳನ್ನು ಸಿದ್ಧಪಡಿಸಿಕೊಟ್ಟವರು ಯಾರು? ಇಷ್ಟು ದಿನ ಯಾರು ಆಶ್ರಯ ನೀಡಿದ್ದರು? ಇನ್ನೆಷ್ಟು ನಕಲಿ ದಾಖಲೆಗಳು ಸೃಷ್ಟಿಯಾಗಿದೆ? ಈ ಮಹಿಳೆ ಭಟ್ಕಳದಲ್ಲಿ ಯಾವ ಚಟುವಟಿಕೆ ನಡೆಸುತ್ತಿದ್ದರು ಎಂಬ ವಿಷಯ ಬಯಲಿಗೆ ಬರಬೇಕಾಗಿದೆ. ನಮ್ಮ ದೇಶದ ರಕ್ಷಣೆಯ ವಿಚಾರವಾಗಿದ್ದರಿಂದ ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇಡೀ ದೇಶದ ಭದ್ರತೆಯ ಪ್ರಶ್ನೆ. ಇಷ್ಟು ವರ್ಷಗಳಿಂದ ಆ ಮಹಿಳೆ ಈ ಭಟ್ಕಳದಲ್ಲಿ ಬಂದು ವಾಸ ಮಾಡಿದ್ದಾಳೆ, ಎಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾಳೆ, ಇಲ್ಲಿ ಮದುವೆನೂ ಆಗಿದ್ದಾಳೆ, ಇಲ್ಲಿ ವಾಸನೂ ಮಾಡ್ತಾ ಇದ್ದಾಳೆ ಅಂತಂದರೆ ಈ ದೇಶಕ್ಕೆ ಎಷ್ಟು ಗಂಡಾಂತರ ತರಬಹುದು? ಇದೇ ಥರ ಎಷ್ಟು ಮಹಿಳೆಯರು, ಎಷ್ಟು ಪಾಕಿಸ್ತಾನಿ ಪ್ರಜೆಗಳು, ಪುರುಷರು ಈ ದೇಶದಲ್ಲಿ ವಾಸ ಮಾಡ್ತಾ ಇರ್ಬೋದು. ಹಾಗಾದರೆ ಈ ಮಹಿಳೆಗೆ ಅಷ್ಟೊಂದು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟವ್ರು ಯಾರು? ಇದರ ಹಿಂದೆ ಇದು ದೊಡ್ಡ ಷಡ್ಯಂತ್ರ ಇದೆ, ಕೈವಾಡ ಇದೆ, ಇದರ ಒಂದು ದೊಡ್ಡ ಜಾಲನೇ ಇದೆ. ಪಾಕಿಸ್ತಾನಿ ಪ್ರಜೆಗಳಿಗೆ ಎಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡುವಂಥ ಒಂದು ದೊಡ್ಡ ಜಾಲ ಇದೆ. ಇದರಲ್ಲಿ ಯಾರ ಕಾರಣ ಅದನ್ನು ಬಯಲಿಗೆಳಿಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಬರೀ ಆ ಪಾಕಿಸ್ತಾನಿ ಮಹಿಳೆಗೆ ಮಾತ್ರ ಶಿಕ್ಷೆ ಆಗೋದಲ್ಲ, ಅಥವಾ ಅವಳ ಮೇಲೆ ಮಾತ್ರ ತನಿಖೆ ಆಗೋದಲ್ಲ. ಇಲ್ಲಿ ಅವಳಿಗೆ ಸಹಾಯ ಮಾಡಿದವರು ಎಲ್ಲರ ಮೇಲೂ ತನಿಖೆ ಆಗಬೇಕು ಮತ್ತು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹಿಂದೂ ಜಾಗರಣ ವೇದಿಕೆ ಆಗ್ರಹಿಸ್ತಾ ಇದೆ. ಮನವಿ ಸಲ್ಲಿಕೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಸದ್ದು ಕಾಮತ್, ರವಿ ನಾಯ್ಕ್ ಮಿರ್ಜಾನ್, ವಿನಯ್ ನಾಯ್ಕ್, ವಿವೇಕ್ ನಾಯ್ಕ್ ಇತರರು ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಅಂಗಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಅಂಗಸಂಸ್ಥೆಗಳ ಸಹಯೋಗದಲ್ಲಿ ಕೊರೋನಾ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ವಿಶ್ವ ಯೋಗ ದಿನದಲ್ಲಿ ಭಾಗವಹಿಸುವಂತೆ ಮಾಡುವ ಮೂಲಕ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಸಂಘಟಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಜ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರವೀಂದ್ರ ಭಟ್ ಸೂರಿ ಮಾತನಾಡಿದರು. ಭಾರತೀಯರು ಜ್ಞಾನವನ್ನು ನಂಬಿ ಬದುಕು ಕಟ್ಟಿಕೊಂಡವರು, ಜ್ಞಾನದ ಪ್ರತಿಫಲವಾಗಿ ಬದುಕಿಗೆ ಯೋಗ, ಪ್ರಾಣಾಯಾಮ ಹಾಗೂ ಜೀವನ ಮೌಲ್ಯಗಳನ್ನು ಕಟ್ಟಿಕೊಟ್ಟವರು. ನಮ್ಮ ಪೂರ್ವಜರು ನೀಡಿದ ಕೊಡುಗೆಯನ್ನು ನಾವು ಮರೆಯುತ್ತಿದ್ದೇವೆ. ಹಿರಿಯರು ನೀಡಿದ ಕೊಡುಗೆಗಳನ್ನು ಗಂಟು ಕಟ್ಟಿ ಬದಿಗೆ ಇಡುತ್ತಿದ್ದೇವೆ. ಪಾಶ್ಚಾತ್ಯರ ಪ್ರಭಾವ ನಮ್ಮ ಮೇಲೆ ಬೀರುತ್ತಿರುವುದು ವಿಪರ್ಯಾಸವಾಗಿದೆ. ಮಕ್ಕಳಿಗೆ ಹಿರಿಯರಾದ ನಾವುಗಳು ಆದರ್ಶವಾಗಬೇಕು. ಮಕ್ಕಳು ಸೂಕ್ತವಾದ ಮಾರ್ಗ ಆಯ್ದುಕೊಂಡು ನಮ್ಮೊಳಗಿನ ಅರಿವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು. ಈ ದಿಶೆಯಲ್ಲಿ ಇಂದಿನ ಕಾರ್ಯಕ್ರಮ ಸಾರ್ಥಕವಾಗಿದೆ ಎನ್ನುತ್ತಾ ತಮ್ಮ ಹಾಗೂ ಸಂಸ್ಥೆಯ ಜೊತೆಗಿನ ಬಾಂಧವ್ಯವನ್ನು ಸ್ಮರಿಸಿದರು. ಅಂದ್ರೆ ಒಂದು ತೆಂಗಿನಕಾಯಿ ಇದ್ದ ಹಾಗೆ, ಹೊರಗಡೆ ಕಂದು ಒಳಗಡೆ ಬಿಳಿ. ಸ್ವಾತಂತ್ರ್ಯ ಸಿಕ್ಕಿದೆ ಸರ್, ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೆ ಇನ್ನೂ ಕೂಡ ನಮ್ಮ ಅಂತರಂಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಇನ್ನೂ ಕೂಡ ಬಿಳಿಯದೇ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಅವರು ಏನು ನಮಗೆ ಹೇಳಿದ್ರು ಅದನ್ನೇ ಆಚರಣೆ ಮಾಡ್ತಾ ಇದ್ದೇವೆ ಬಿಟ್ರೆ ನಮ್ಮ ಪೂರ್ವಜರು ಕೊಟ್ಟಿದ್ದನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಕವಿ ತುಂಬಾ ಸುಂದರವಾಗಿ ಹೇಳ್ತಾನೆ, ಅಂತರಂಗವನ್ನು ಶುದ್ಧವಾಗಿ ಇಟ್ಕೊಳ್ಬೇಕಂತೆ. ಬಹಿರಂಗದ ಸೌಂದರ್ಯಕ್ಕೆ ಯಾವುದೇ ಬೆಲೆ ಇಲ್ಲ, ಅಂತರಂಗದ ಸೌಂದರ್ಯ ಇದೆಯಲ್ಲ ಅದಕ್ಕೆ ತುಂಬಾ ಬೆಲೆ ಇದೆ. ಆದ್ರೆ ನಾವಿವತ್ತು ಅಂತರಂಗದ ಬಗ್ಗೆ ಕಾಳಜಿಯನ್ನೇ ಕೊಡುವುದಿಲ್ಲ. ಬಹಿರಂಗದಲ್ಲಿ ನಾವು ಏನು ಎಲ್ಲ ಐಶ್ವರ್ಯ, ಅಧಿಕಾರ, ಅಂತಸ್ತು ಇವೇ ಸೌಂದರ್ಯ ಅಂತ ತಿಳಿದಿದ್ದೇವೆ, ಅದೇ ಜೀವನ ಅಂತ ತಿಳ್ಕೊಂಡಿದ್ದೇವೆ. ಆದ್ರೆ ನಮ್ಮ ಅಂತರಂಗದಲ್ಲಿ ಬೆಳಕಿದ್ರೆ ಅದು ಹೊರಗೆ ಬೆಳಕನ್ನ ಕೊಡ್ತದೆ, ನಮ್ಮ ನಡೆನುಡಿಯಲ್ಲೂ ಬೆಳಕಿರ್ತದೆ. ಅಂತರಂಗದಲ್ಲಿ ಕೊಳಕು ತುಂಬಿಕೊಂಡಿದ್ರೆ ನಮ್ಮ ನಡೆನುಡಿಯಲ್ಲಿ ಕೂಡ ಅದು ಕೊಳಕನ್ನೇ ಪ್ರತಿನಿಧಿಸ್ತದೆ. ಆ ಋಷಿಮುನಿಗಳು ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಈ ಯೋಗ. ಅವರು ಪ್ರಕೃತಿಯನ್ನ ಅವಲೋಕಿಸಿ, ಇಹ ಪರ ಎರಡನ್ನೂ ಅವಲೋಕಿಸಿ, ಎಲ್ಲವನ್ನ ವಿಮರ್ಶೆ ಮಾಡಿ ನಮಗೆ ಅದ್ಭುತವಾದಂತ ವೇದ ಮತ್ತು ಉಪನಿಷತ್ತುಗಳನ್ನು ಕೊಟ್ಟರು. ಅದರ ಜೊತೆಗೆ ನಮ್ಮ ಅಂತರಂಗ ಹಾಗೂ ಬಹಿರಂಗವನ್ನು ಅವಲೋಕಿಸಿ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಡಿ ಅದಕ್ಕೆ ಬೇಕಾದಂತ ಯೋಗ, ಮುದ್ರಾ ವಿಜ್ಞಾನ ಹಾಗೂ ಆಯುರ್ವೇದ ಇಂಥ ಒಂದು ದೊಡ್ಡದಾದಂತಹ ಕೊಡುಗೆ, ಅಮೃತದ ಕೊಡುಗೆ ಅದು. ಅವನ್ನ ನಮ್ಮ ಪೂರ್ವಜರು ಕೊಟ್ಟಂತದ್ದು. ದೈಹಿಕ ಶಿಕ್ಷಕರಾದ ಜಯರಾಜ್ ಶೇರುಗಾರ್, ನಾಗರಾಜ್ ಭಂಡಾರಿ, ಈಶ್ವರಗೌಡ ಹಾಗೂ ಸುಮಂಗಲ ನಾಯ್ಕ್ ಯೋಗಾಸನದ ವಿವಿಧ ಆಸನಗಳನ್ನು ಪ್ರದರ್ಶಿಸಿ ಮಕ್ಕಳಿಗೂ ಆನ್ಲೈನ್ ಮೂಲಕ ಯೋಗ ತರಬೇತಿ ನೀಡುವ ಮೂಲಕ ಗಮನ ಸೆಳೆದರು. ಸುಮಾರು 1,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಯೋಗ ದಿನದಲ್ಲಿ ಭಾಗವಹಿಸಿ ಗಮನ ಸೆಳೆದರು. ವೇದಿಕೆಯಲ್ಲಿ ಶೈಕ್ಷಣಿಕ ಸಲಹೆಗಾರರಾದ ಆರ್.ಎಚ್. ದೇಶಭಂಡಾರಿ, ವಿಧಾತ್ರಿ ಅಕಾಡೆಮಿಯ ಪ್ರಮುಖರಾದ ಗುರುರಾಜ್ ಶೆಟ್ಟಿ, ಸರಸ್ವತಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮಹೇಶ್ ಉಪ್ಪಿನ್, ಸಿವಿಎಸ್ಕೆ ಮುಖ್ಯ ಶಿಕ್ಷಕಿ ಸುಮಾ ಪ್ರಭು, ಸರಸ್ವತಿ ವಿದ್ಯಾಕೇಂದ್ರದ ಮುಖ್ಯ ಶಿಕ್ಷಕಿ ಸುಜಾತಾ ನಾಯ್ಕ್, ಬಾಲಮಂದಿರದ ಮುಖ್ಯ ಶಿಕ್ಷಕಿ ಸಾವಿತ್ರಿ ಹೆಗಡೆ ಉಪಸ್ಥಿತರಿದ್ದರು. ಶಿಕ್ಷಕ ಚಿದಾನಂದ್ ಭಂಡಾರಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗಣೇಶ್ ಜೋಶಿ ವಂದಿಸಿದರು. ಸಂಗೀತ ಶಿಕ್ಷಕಿ ಲಕ್ಷ್ಮೀ ಹೆಗಡೆ ಪ್ರಾರ್ಥಿಸಿದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಜೆಡಿಎಸ್ ಮುಖಂಡರು ಕಾಲೇಜು ಪ್ರಾಂಶುಪಾಲೆ ಗೀತಾ ವಾಲಿಕರ್ ಅವರಿಗೆ ಮನವಿ ಸಲ್ಲಿಸಿದರು.
ಕುಮಟಾ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡ ಶಿಥಿಲಾವಸ್ಥೆ ತಲುಪಿರುವುದರಿಂದ ಕಾಲೇಜು ಪ್ರವೇಶಾತಿಗೆ ತೊಂದರೆಯಾಗಿದೆ. ಕಳೆದ 4 ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕಡಿಮೆಯಾಗಿದೆ. ಖಾಸಗಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತಿದೆ. ಕಾಲೇಜಿಗೆ ಮೂಲ ಸೌಕರ್ಯಗಳ ಕೊರತೆಯಾಗಿರುವುದರಿಂದ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಹಿಂದೇಟು ಹಾಕುತ್ತಿದ್ದಾರೆ. ಇದಕ್ಕೆ ಕಾಲೇಜಿನಲ್ಲಿರುವ ಅವ್ಯವಸ್ಥೆಯೇ ಕಾರಣ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರು ಆರೋಪಿಸಿದರು. ನಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿಂತ ಮೊದಲೇ ಯಾಕೆ ಬಂದಿದ್ದೀವಿ ಅಂದರೆ ಈ ರೀತಿ ಇದು ನೆಗೆಟಿವ್ ಆಗಿ ಹೋಗ್ಬಾರ್ದು. ಈ ಬಾರಿ ಅಡ್ಮಿಷನ್ನು ಹೋದ ಬಾರಿಗಿಂತ ಹೆಚ್ಚಾಗಿದೆ. ಅದಕ್ಕೆ ನೀವು ಎಲ್ಲ ಥರದ ಪ್ರಿಕಾಷನ್ ತರಬೇಕು ಮತ್ತು ಸರ್ಕಾರದ ಗಮನಕ್ಕೂ ತರಬೇಕು. ಇದು ಯಾವುದೇ ಥರದ್ದು ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದ್ದರೆ ಸರಿಪಡಿಸ್ಬೇಕು ತಕ್ಷಣ. ಗೌರ್ಮೆಂಟ್ ಬಿಲ್ಡಿಂಗ್ ಹೋಗು, ಅದು ಆಮೇಲೆ ನಿಮ್ಮ ಸ್ವಂತ ಬಿಲ್ಡಿಂಗ್ ಹೋಗೋದು ಅದು ಸೆಕೆಂಡರಿ, ಅದು ವೈಫಲ್ಯ ಇದೆ, ಅದು ಆಡಳಿತದ ವೈಫಲ್ಯ ಇದೆ. ಇಷ್ಟರೊಳಗೆ ಬಿಲ್ಡಿಂಗ್ ಕಟ್ಟಿ ಮುಗಿಸ್ಬೇಕಿತ್ತು. ಅದನ್ನು ಇವತ್ತುವರೆಗೂ ಎಷ್ಟು ವರ್ಷ ಆಯಿತು ಮೇಡಮ್ ಸ್ಟಾರ್ಟ್ ಆಗಿ ಬಿಲ್ಡಿಂಗ್? 2015 ಸ್ಟಾರ್ಟ್ ಆದದ್ದು. ಸನ್ಮಾನ್ಯ ಶಾಸಕರು ಹೇಳ್ಕೊಂತಾರೆ ಇಲ್ಲ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಅಂತ. ಮೂಲಭೂತ ಸೌಕರ್ಯ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಒಂದು ಇವ್ರಿಗೆ ಯಾರಿಗೆ ಬಡವರು ಕೊಡುವಂಥ ಸೇವೆ, ಇದ್ರ ಬಗ್ಗೆ ಕಾಳಜಿ ತಗೊಂಡೆ. ಬೇರೆದು ಮಾಡಿದ್ರೆ ನಾವು ಯುವಕರನ್ನ ಬೆಳೆಸಬೇಕು, ಯುವಕರನ್ನ ಒಂದು ನಮ್ಮ ಶಕ್ತಿಯಾಗಿ ಮಾಡ್ಕೊಳ್ಬೇಕಾದಂಥದ್ದು. ಅಂಥ ಸಂದರ್ಭದಲ್ಲಿ ಇವರು ಇನ್ನೂ 4 ವರ್ಷನೂ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂದರೆ ಇದು ಅವ್ರ ವೈಫಲ್ಯ. ವಿಶೇಷವಾಗಿ 18 ನಂತರನೇ ಕಾಣಿಸ್ತಾ ಇದೆ. ಇದ್ರದ್ದು ವರ್ಷ ಕಡಿಮೆ ಆಗ್ತಾ ಇದೆ. ಇವ್ರ ಇನ್ಫ್ರಾಸ್ಟ್ರಕ್ಚರ್ ವೈಫಲ್ಯದಿಂದನೇ ಬಡವರಿಗೆ ಸಿಗಬೇಕಾದ ಹಕ್ಕು ಸಿಗ್ತಾ ಇಲ್ಲ. ಅದ್ರದ್ದು ನಿರ್ಲಕ್ಷ್ಯ ಧೋರಣೆ ತೋರಿಸಿದಂಥ ಸನ್ಮಾನ್ಯ ಶಾಸಕರಿಗೆ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಮತ್ತು ಬಿಲ್ಡಿಂಗ್ ವಿಷಯದಲ್ಲೂ 2015ರಲ್ಲಿ ಆರಂಭ ಆದಂಥ ಬಿಲ್ಡಿಂಗು ಇವತ್ತವರೆಗೂ ಆಗಿಲ್ಲ ಅಂದರೆ 100% ಸನ್ಮಾನ್ಯ ಶಾಸಕರ ವೈಫಲ್ಯ. ಮನವಿ ಸ್ವೀಕರಿಸಿದ ಕಾಲೇಜ್ ಪ್ರಾಂಶುಪಾಲೆ ಗೀತಾ ವಾಲಿಕರ್ ಅವರು ಹಳೆಯ ಕಟ್ಟಡ ಶಿಥಿಲವಾಗಿದ್ದರೆಂದರೆ ಹೊಸ ಕಟ್ಟಡ ಸಿದ್ಧವಾಗುತ್ತಿದೆ. ಕಳೆದ ವರ್ಷ ಲಾಕ್ಡೌನ್ನಿಂದ ಕೆಲಸ ನಿಂತಿತ್ತು, ಪುನಃ ಆರಂಭಗೊಂಡು ಇನ್ನೆರಡು ತಿಂಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾಲೇಜಿನಲ್ಲಿ ಬಿಬಿಎ ವಿಭಾಗಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದ್ದು ಈ ಬಾರಿ ಒಬ್ಬ ವಿದ್ಯಾರ್ಥಿಯೂ ಬಂದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ವಿಭಾಗದೆಡೆ ಹೋಗುತ್ತಿದ್ದಾರೆ. ವಿದ್ಯಾರ್ಥಿಗಳ ಪ್ರವೇಶಾತಿ ಆನ್ಲೈನ್ ಮೂಲಕ ನಡೆಯುವುದರಿಂದ ನಾವು ಯಾರನ್ನ ತಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಮಾಹಿತಿ ನೀಡಿದರು. ಮನವಿ ಸಲ್ಲಿಕೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ, ಪ್ರಮುಖರಾದ ಭಾಸ್ಕರ್ ಪಟ್ಕಾರ್, ಜಿಕೆ ಪಟ್ಕಾರ್ ಇತರರು ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕ್ಯಾನರಾ ಪ್ಲಸ್ ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ ವಿ.ಭಿ. ಅವರ ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್, ನೋವುರಹಿತ ಹೊಲಿಗೆ ರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ, ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮದ್ದು ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಲಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನ ನಯವಾಗಿ ಮಾಡಲು ಪೇಕೋ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು ಯುಎಸ್ಎ ಎಫ್ಡಿಎನಿಂದ ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ, ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ ಡಿಸಿಆರ್ ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನ ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವರ್ಷ ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ. ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಫರ್ಟ್ಸ್, LIC ಕಚೇರಿ ಎದುರು, NH66 ಕುಮಟಾ. ಸಂಪರ್ಕಿಸಿ 8277996645 ಹಾಗೂ 9663772097. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂದರೆ, ಕೊರೋನಾ ಕಾಯಿಲೆಯ 2ನೇ ಅಲೆ ಎಲ್ಲ ಕಡೆ ಪ್ರಾರಂಭವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಆದ್ದರಿಂದ ಸರ್ಕಾರವು ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಹಂತ ಹಂತವಾಗಿ ತೆಗೆದುಕೊಳ್ಳುತ್ತಿದೆ. ಕೊರೋನಾ ಕಾಯಿಲೆ ನಿಯಂತ್ರಿಸುವ ಸಲುವಾಗಿ 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮತ್ತು 45 ವರ್ಷಗಳಿಂದ 60 ವರ್ಷ ವಯೋಮಾನದ ಗಂಭೀರ ಕಾಯಿಲೆ ಉಳ್ಳವರಿಗೂ ಸಹ ಉಚಿತ ಕೋವಿಡ್ ಲಸಿಕೆ ನೀಡಲು ಆರಂಭಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆಯನ್ನ ನೀಡಲಾಗುತ್ತಿದೆ. ರವಿವಾರ ಹೊರತುಪಡಿಸಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕ ಆಸ್ಪತ್ರೆ ಕುಮಟಾದಲ್ಲಿ ಮತ್ತು ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ಹಾಗೂ ಶನಿವಾರಗಳಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ.
ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಯನ್ನ ವೈದ್ಯಕೀಯ ಸಿಬ್ಬಂದಿಗಳಿಗೆ ಹಾಜರುಪಡಿಸಿ ಉಚಿತ ಕೋವಿಡ್ ಲಸಿಕೆಯನ್ನ ಪಡೆದುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿದೆ. ಅಲ್ಲದೆ ಕರೋನಾ ಕಾಯಿಲೆ ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಪ್ರಾರಂಭಿಸಲಾಗಿದೆ. ಇನ್ನು ಮುಂದೆ ಎಲ್ಲಾ ಕಚೇರಿ ಹಾಗೂ ಇತರೆ ವಾಣಿಜ್ಯ ವ್ಯವಹಾರ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದೆಂದು ತಿಳಿಪಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಿಕೆಯನ್ನು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಿಕೆಯನ್ನು ಮತ್ತೊಮ್ಮೆ ಕಡ್ಡಾಯಗೊಳಿಸಲಾಗಿದ್ದು ಹಾಗೂ ಯಾವುದೇ ಕಚೇರಿಗಳಿಗೆ ಸಾರ್ವಜನಿಕರು ಮಾಸ್ಕ್ ಇಲ್ಲದೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ. ತಪ್ಪಿದ್ದಲ್ಲಿ ದಂಡ ವಿಧಿಸಲಾಗುವುದೆಂದು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸಿದೆ. ಇದು ಜಿಲ್ಲಾಡಳಿತದ ಆದೇಶದ ಮೇರೆಗೆ ಪುರಸಭೆ ಕುಮಟಾ, ಆರೋಗ್ಯ ಇಲಾಖೆ ಕುಮಟಾ ಮತ್ತು ತಾಲೂಕು ಆಡಳಿತದ ಜಂಟಿ ಸಾರ್ವಜನಿಕ ಪ್ರಕಟಣೆಯಾಗಿರುತ್ತದೆ. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಅಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. Quality, creativity, technology. Choice is yours. Swagat Jewelers. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್. ಸ್ವಾಗತ್ ಜ್ಯುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸ್ವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜ್ಯುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 221169. ಡಾಕ್ಟರ್ ವೈ.ಎ. ನಿರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್. ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ. ಅಲ್ಲದೆ BSc ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು BSS ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. JNM 3 ವರ್ಷ, MSc ನರ್ಸಿಂಗ್ 2 ವರ್ಷ. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ. ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, PB ರಸ್ತೆ, ಧಾರವಾಡ. ಪಟಾಪಟ್ ಸುದ್ದಿ ನೋಡೋಣ ಕೆನರಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್.
ಅಕ್ರಮ ಅದಿರು ಸಾಗಾಣಿಕೆಯಲ್ಲಿ ತೊಡಗಿದ 20 ಲಾರಿಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಬಳ್ಳಾರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಳ್ಳಾರಿಯಿಂದ ಆಂಧ್ರಪ್ರದೇಶಕ್ಕೆ ಈ ಅಕ್ರಮ ಅದಿರನ್ನು ಸಾಗಿಸಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಬಳ್ಳಾರಿ ನಗರದಿಂದ ಪ್ರತಿನಿತ್ಯ 100 ಲಾರಿಗಳಲ್ಲಿ ಆಂಧ್ರಪ್ರದೇಶದ ಕೃಷ್ಣಾಪಟ್ಟಣಂಗೆ ಕಬ್ಬಿಣದ ಅದಿರನ್ನು ಸಾಗಿಸುವುದು ನಡೆಯುತ್ತಲೇ ಇದೆ. ಈ ಬಗ್ಗೆ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಪೊಲೀಸರು ಭಾನುವಾರ 20 ಲಾರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 2007-2008 ಸಾಲಿನಲ್ಲಿ ರಾಜ್ಯದಲ್ಲೇ ಬಳ್ಳಾರಿ ಜಿಲ್ಲೆಯು ಅಕ್ರಮ ಗಣಿಗಾರಿಕೆ ಮತ್ತು ಅದಿರು ಸಾಗಾಣಿಕೆಯಿಂದಲೇ ಹೆಸರುವಾಸಿಯಾಗಿತ್ತು. ಅಂದಿನಿಂದಲೂ ಜಿಲ್ಲೆಯು ಒಂದಿಲ್ಲ ಒಂದು ವಿಷಯದಲ್ಲಿ ಸದ್ದು ಮಾಡುತ್ತಲೇ ಬಂದಿದೆ. ಇದೀಗ ಅದೇ ಬಳ್ಳಾರಿ ಜಿಲ್ಲೆಯು ಮತ್ತೊಮ್ಮೆ ಅಕ್ರಮ ಅದಿರು ಸಾಗಾಣಿಕೆಯಲ್ಲಿ ಸುದ್ದಿಯಾಗಿದೆ. ರಾಜ್ಯದಿಂದ ಅದಿರು ರಫ್ತು ಮಾಡುವುದನ್ನು 2010ರಿಂದ ನಿಷೇಧ ಮಾಡಲಾಗಿದೆ. ಇದರ ಹೊರತಾಗಿಯೂ ಬಳ್ಳಾರಿ ಜಿಲ್ಲೆಯಲ್ಲಿ ರಾಕ್ ಡಸ್ಟ್ ಸಾಗಾಣಿಕೆ ಹೆಸರಲ್ಲಿ ಅಕ್ರಮವಾಗಿ ಅದಿರು ಸಾಗಾಟ ದಂಧೆ ನಡೆಸುತ್ತಿದ್ದ 20 ಲಾರಿಯನ್ನು ಬಳ್ಳಾರಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯದ ಜವಾಬ್ದಾರಿ ಹೊತ್ತಿರುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವಿರುದ್ಧ ಕೇಳಿಬಂದ ಗಂಭೀರವಾದ ಭೂ ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಪೊಲೀಸರು ಭಾರತೀಯ ದಂಡ ಸಂಹಿತೆಯ 15 ಸೆಕ್ಷನ್ ಮತ್ತು ಐಟಿ ಕಾಯ್ದೆಯ 3 ಸೆಕ್ಷನ್ಗಳನ್ನು ಪತ್ರಕರ್ತರು ಮತ್ತು ಇತರ 2 ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಯೋಧ್ಯೆಯಲ್ಲಿನ ವಿವಾದಾತ್ಮಕ ಭೂ ವ್ಯವಹಾರಗಳ ಬಗ್ಗೆ ಪ್ರಶ್ನೆಗಳನ್ನು ಎದುರಿಸುತ್ತಿರುವ ವಿಶ್ವ ಹಿಂದೂ ಪರಿಷತ್ ನಾಯಕ ಮತ್ತು ರಾಮ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿ ಜಂಪತ್ ರಾಯ್ ಸಹೋದರ ದೂರಿನ ಮೇರೆಗೆ ಈ ಪ್ರಕರಣ ದಾಖಲಿಸಲಾಗಿದೆ. ಬಿಜ್ನೋರ್ ಪೊಲೀಸ್ ಅಧಿಕಾರಿ ಜಂಪತ್ ರಾಯ್ ಹಾಗೂ ಸಹೋದರರಿಗೆ ವಿಚಾರಣೆ ನಡೆಸಲಾಗಿದೆ ಎಂದು ಹೇಳಿ ಕ್ಲೀನ್ ಚಿಟ್ ನೀಡಿದ್ದಾರೆ. ತನಿಖೆ ಮುಂದುವರೆದಿದೆ ಎಂದಿದ್ದಾರೆ. ರಾಯ್ ಸಹೋದರ ಸಂಜಯ್ ಬನ್ಸಾಲ್ ದೂರಿನ ಆಧಾರದ ಮೇಲೆ ಪತ್ರಕರ್ತ ವಿನೀತ್ ನಾರಾಯಣ್ ಮತ್ತು ಇತರ 2 ಅಲ್ಕಾ ಲಾಹೋತಿ ಮತ್ತು ರಜನೀಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ. 3 ಚಂಪತ್ ರಾಯ್ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಲು ಸಂಚು ರೂಪಿಸಿದ್ದಾರೆ ಮತ್ತು ಈ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಘಾಸಿ ಉಂಟು ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ರಾಜ್ಯಾದ್ಯಂತ ಮುಂಗಾರು ಚುರುಕಾಗಿದ್ದು 7 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 2 ದಿನಗಳಿಂದ ರಾಜ್ಯದ ಕರಾವಳಿ ಭಾಗಗಳಲ್ಲಿ ಮಳೆ ಕೊಂಚ ಬಿಡುವು ಪಡೆದಿದೆ. ಆದರೆ ಇಂದು ಜೂನ್ 21ರಂದು ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಕೊಡಗು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಕಾರ್ಕಳದಲ್ಲಿ 12 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ಕೊಲ್ಲೂರು, ಮಂಕಿ, ಸಿದ್ದಾಪುರ, ಭಟ್ಕಳ, ಗೋಕರ್ಣ, ಮೂಡಬಿದಿರೆ, ಕದ್ರಾ, ಸಿದ್ದಾಪುರ, ಪಣಂಬೂರು, ಕೋಟಾ, ಕುಂದಾಪುರ, ಕೊಟ್ಟಿಗೆಹಾರ, ಕಾರವಾರದಲ್ಲಿ ಮಳೆಯಾಗಿದೆ. ಇಂದು ಮತ್ತು ನಾಳೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರಿ ಮಳೆಯಾಗುವುದರಿಂದ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆಯಾಗುವ ಸಾಧ್ಯತೆಗಳಿವೆ. ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಮೋಸ್ಟ್ ವಾಂಟೆಡ್ ಉಗ್ರ ಮುದಾಸಿರ್ ಪಂಡಿತ್ ಸೇರಿದಂತೆ 3 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಬಾರಾಮುಲ್ಲಾ ಜಿಲ್ಲೆಯ ಸೋಪುರ್ ಪ್ರದೇಶದಲ್ಲಿ ಭದ್ರತಾ ಸಿಬ್ಬಂದಿ ಹಾಗೂ ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಉಗ್ರರು ಮೃತಪಟ್ಟಿದ್ದಾರೆ ಎಂದು ಸೋಮವಾರ ಜಮ್ಮು ಕಾಶ್ಮೀರ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಉತ್ತರ ಕಾಶ್ಮೀರ ಜಿಲ್ಲೆ ಸೋಪೋರ್ ಪ್ರದೇಶದ ಬ್ರಾಂತ್ ಬಳಿ ಎನ್ಕೌಂಟರ್ ನಡೆಸಲಾಗಿದೆ ಎಂದು ಕಾಶ್ಮೀರ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಮುದಾಸಿರ್ ಪಂಡಿತ್ ಸೇರಿದಂತೆ 3 ಉಗ್ರರು ಅಡಗಿರುವ ಕುರಿತು ಮಾಹಿತಿ ಆಧರಿಸಿ ಭದ್ರತಾ ಸಿಬ್ಬಂದಿಯು ಶೋಧ ಕಾರ್ಯಾಚರಣೆ ಆರಂಭಿಸಿದ್ದು ಭಾನುವಾರ ತಡರಾತ್ರಿ ಎನ್ಕೌಂಟರ್ ಆರಂಭವಾಗಿತ್ತು ಎಂದು ಹೇಳಿದ್ದಾರೆ. ಮೋಸ್ಟ್ ವಾಂಟೆಡ್ ಉಗ್ರ ಮುದಾಸಿರ್ ಪಂಡಿತ್ ಅನ್ನ ಪೊಲೀಸ್ ಎನ್ಕೌಂಟರ್ನಲ್ಲಿ ಹತ್ಯೆಗೈಯಲಾಗಿದೆ. 3 ಪೊಲೀಸ್ ಸಿಬ್ಬಂದಿ, 2 ಕೌನ್ಸಿಲರ್ ಹಾಗೂ 2 ನಾಗರಿಕರ ಕೊಲೆ ಸೇರಿದಂತೆ ಹಲವು ಉಗ್ರವಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಉಗ್ರನನ್ನ ಸೋಪೋರ್ ಬಳಿ ನಡೆಸಿದ ಎನ್ಕೌಂಟರ್ನಲ್ಲಿ ಹೊಡೆದುರುಳಿಸಲಾಗಿದೆ ಎಂದು ಐಜಿಪಿ ಟ್ವೀಟ್ ಮಾಡಿದ್ದಾರೆ. ವಿಶ್ವಸಂಸ್ಥೆ ಆಗಾಗ ತನಗಿರುವ ಪವರ್ ಎಂತಹದ್ದು ಅಂತ ಸ್ಯಾಂಪಲ್ ತೋರಿಸ್ತಾ ಇರುತ್ತೆ. ಈಗಲೂ ಅಷ್ಟೇ ವಿಶ್ವಸಂಸ್ಥೆ ತನ್ನ ಶಕ್ತಿಯನ್ನ ಮ್ಯಾನ್ಮಾರ್ ಸೇನೆಗೆ ತೋರಿಸಲು ಮುಂದಾಗಿದೆ. ಈಗಾಗಲೇ 100 ಜನರು ಕಂಡಲ್ಲಿ ಗುಂಡಿಕ್ಕಿ ಕೊಂದಿರುವ ಮ್ಯಾನ್ಮಾರ್ ಮಿಲಿಟರಿ ತನ್ನ ಹಿಂಸೆ ಮುಂದುವರೆಸಿದೆ. ಫೆಬ್ರವರಿಯಲ್ಲಿ ತನ್ನ ದೇಶದ ವಿರುದ್ಧವೇ ದಂಗೆ ಎದ್ದು ಸೂಕಿ ಸೇರಿದಂತೆ ಅನೇಕ ರಾಜಕೀಯ ನಾಯಕರನ್ನ ಅರೆಸ್ಟ್ ಮಾಡಿರುವ ಮ್ಯಾನ್ಮಾರ್ ಮಿಲಿಟರಿ ತಾನು ಮಾಡಿದ್ದೇ ಸರಿ ಅಂತ ಮೆರೆಯುತ್ತಿದೆ. ಅನೇಕ ಪ್ರಜಾಪ್ರಭುತ್ವವಾದಿ ರಾಷ್ಟ್ರಗಳು ಇದಕ್ಕೆ ಭಾರಿ ಆಕ್ಷೇಪ ವ್ಯಕ್ತಪಡಿಸಿವೆ. ವಿಶ್ವಸಂಸ್ಥೆ ಮೇಲೆ ಒತ್ತಡ ತಂದು ಮ್ಯಾನ್ಮಾರ್ ಹಿಂಸಾಚಾರ ನಿಲ್ಲಿಸಲು ಮಾಸ್ಟರ್ ಪ್ಲಾನ್ ರೂಪಿಸಿವೆ. ಇದರ ಮೊದಲ ಭಾಗವಾಗಿ ಮ್ಯಾನ್ಮಾರ್ ಮಿಲಿಟರಿಗೆ ಶಸ್ತ್ರಾಸ್ತ್ರ ಮಾರಾಟವನ್ನು ನಿಲ್ಲಿಸುವಂತೆ ಆಜ್ಞೆ ಹೊರಡಿಸಲಾಗಿದೆ. ವಿಶ್ವಸಂಸ್ಥೆ ಮಂಡಿಸಿದ ನಿರ್ಣಯಕ್ಕೆ ಒಟ್ಟು 119 ಸದಸ್ಯ ರಾಷ್ಟ್ರಗಳಿಂದ ಸಹಿ ಬಿದ್ದಿದೆ. ಆದರೆ ಒಂದು ರಾಷ್ಟ್ರ ಈ ನಿರ್ಣಯದ ವಿರುದ್ಧ ಮತ ಹಾಕಿದ್ದು 36 ರಾಷ್ಟ್ರಗಳು ಮತವನ್ನೇ ಹಾಕಿಲ್ಲ. ಈ ಪೈಕಿ ಚೀನಾ ಹಾಗೂ ರಷ್ಯಾ ಕೂಡ ಸೇರಿವೆ. ಏಕೆಂದರೆ ಮ್ಯಾನ್ಮಾರ್ ಮಿಲಿಟರಿಗೆ ಚೀನಾ, ರಷ್ಯಾದಿಂದಲೇ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಮಾರಾಟವಾಗುತ್ತಿದೆ. ಹೀಗಾಗಿ ವಿಶ್ವಸಂಸ್ಥೆಯ ನಿರ್ಣಯದಿಂದ ಹಿಂದೆ ಸರಿದು ಮ್ಯಾನ್ಮಾರ್ ಸೇನೆ ಜೊತೆ ಸಂಬಂಧ ಉಳಿಸಿಕೊಳ್ಳಲು ಚೀನಾ, ರಷ್ಯಾ ಯತ್ನಿಸುತ್ತಿರುವ ಆರೋಪ ಕೇಳಿಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರದಿಂದ ಅನ್ಲಾಕ್ 2.0 ಜಾರಿ ಹಿನ್ನೆಲೆ ಕಾರವಾರದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾಗಿದೆ ಬಸ್ ಸಂಚಾರ. ಹುಬ್ಬಳ್ಳಿ, ಅಂಕೋಲಾ, ಕುಮಟಾ, ಭಟ್ಕಳ ಸೇರಿದಂತೆ ಗ್ರಾಮೀಣ ಭಾಗಗಳಿಗೂ ಬಸ್ಗಳನ್ನು ಬಿಡಲಾಗಿದ್ದು ಬಸ್ ನಿಲ್ದಾಣದತ್ತ ಆಗಮಿಸುತ್ತಿದ್ದಾರೆ ಸಾರ್ವಜನಿಕರು. ಕಾರವಾರದಲ್ಲಿಯೂ ಆಚರಿಸಲಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಯ ಸಭಾಭವನದಲ್ಲಿ ಜಿಲ್ಲಾ ಆಯುಷ್ ಇಲಾಖೆಯಿಂದ ನಡೆಸಲಾಯಿತು ಯೋಗ ಶಿಬಿರ. ಶಿಬಿರಕ್ಕೆ ಚಾಲನೆ ನೀಡಿದರು ಶಾಸಕಿ ರೂಪಾಲಿ ನಾಯ್ಕ್. ಕುಮಟಾ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಜೆಡಿಎಸ್ ಮುಖಂಡರಿಂದ ಕಾಲೇಜು ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಕೆ. ವಿದ್ಯಾರ್ಥಿಗಳ ಪ್ರವೇಶ ಕಡಿಮೆಯಾಗಲು ಕಾಲೇಜಿನಲ್ಲಿರುವ ಅವ್ಯವಸ್ಥೆಯ ಕಾರಣ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರು ಆರೋಪಿಸಿದರು. ಇಲ್ಲಿಗೆ ಕೆನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೆನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.